ಸ್ಯಾಂಡಲ್ವುಡ್ನಲ್ಲಿ ಮೀನು ಬೇಟೆ, ಕೆರೆ ಬೇಟೆಗೆ ಡಾಲಿ, ದಿನಕರ್ ಸಾಥ್. ಕಾಂತಾರ ಸಿನಿಮಾ ಮೂಲಕ ನೀವು ಕರಾವಳಿಯ ಸೊಗಡನ್ನು ನೋಡಿರ್ಬೋದು, ಅಲ್ಲಿಯ ಕಂಬಳ ಆಗಿರ್ಬೋದು, ದೈವಾರಾಧನೆ ನಿಮ್ಮ ಕಣ್ಣಿಗೆ ಬಿದ್ದಿತ್ತು. ಈಗ ಮಲೆನಾಡಿನ ಸರದಿ, ಮಲೆನಾಡಿನಲ್ಲಿ ಕೆರೆಬೇಟೆ ಹೆಂಗೆ ಮಾಡ್ತಾರೆ, ಅದು ಹೆಂಗಿರುತ್ತೆ, ಅದರ ಎಕ್ಸ್ಪೀರಿಯನ್ಸನ್ನು ನೋಡಬೇಕಿದ್ರೆ ಕೆರೆಬೇಟೆ ಸಿನಿಮಾವನ್ನು ಖಂಡಿತವಾಗಿ ನಾವು ಆನಂದಿಸಬೇಕು. ಸದ್ಯಕ್ಕೆ ಕೆರೆಬೇಟೆ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿರುವಂಥ ಗೌರಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕೆರೆಬೇಟೆ ಅನ್ನುವಂಥ ಒಂದು ಮಲೆನಾಡಿನ ಕಲ್ಚರನ್ನು ನೀವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಸೊ ನಾಯಕನಾಗೆ ಕಾಣಿಸ್ಕೊತಾ ಇದ್ದೀರಾ. ಟೀಸರ್ ಕೂಡ ರಿಲೀಸ್ ಆಗಿದೆ. ಸೊ ನಿಮಗೆ ಹೆಂಗೆ ಅನಿಸಿತ್ತು ಟೀಸರ್ ನೋಡಿ? ನಿಮಗೆ ಹೇಗೆ ಅನಿಸ್ತು? ಟೀಸರು ನೀವು ಹೇಳಬೇಕು, ಯಾಕಂದ್ರೆ ನಿಮಗೋಸ್ಕರ ನಾವು ರೆಡಿ ಮಾಡಿರೋಂತಂದರೆ ಒಂದು ಆ ವಿಶೇಷತೆ ಫಸ್ಟು ನೀವೇ ನೋಡೋವಂಥವ್ರು, ಈಗ ಆಮೇಲೆ ನೆಕ್ಸ್ಟ್ ಹೊರಗಡೆ ಜನ ನೋಡೋವಂಥದ್ದು. ಓವರಾಲ್ ಇದೊಂದು ಮಲೆನಾಡಿನ ಸೊಬಗು ಅಂತಂದರೆ ಕೆರೆಬೇಟೆ ಅನ್ನೋದು ಹೇಗೆ ಅಂದರೆ ಮಲೆನಾಡಲ್ಲಿ ವರ್ಷಕ್ಕೊಂದು ಸರಿ ನಡೆಯುವಂಥ ಒಂದು ಹಬ್ಬದ ಥರ ಅದು. ಅಂದರೆ ಕೆರೆ ನೀರು ಬತ್ತದಾಗ, ಜೋರು ಬೇಸಿಗೆಲಿ ಕೆರೆ ನೀರು ಒಂದು ಮೊಣಕಾಲಷ್ಟು ಬಂದಾಗ ಈ ಮೀನುಗಳೆಲ್ಲ ಹೆಚ್ಚು ಕಡಿಮೆ ನೆಲದ ಇದಕ್ಕೆ ಬರ್ತವೆ, ಆ ಕೆಸರಲ್ಲಿ ಇದಾಗುತ್ತೆ. ಆಗ ಕೂಣಿ ಅನ್ನೋ ಒಂದು ಇದು ಹಾಕಿ ಮೀನು ಹಿಡಿಯುವಂಥ ಒಂದು ಕಲೆ ಕೆರೆಬೇಟೆ. ಆದರೆ ಕೆರೆಬೇಟೆ ಅಂತ ಕೂಡಲೇ ಇಡೀ ಸಿನಿಮಾ ಕೆರೆಬೇಟೆ ಮೇಲೆ ಇರುತ್ತೆ ಅನ್ನೋದಲ್ಲ. ಕೆರೆಬೇಟೆ ಅನ್ನೋದು ಒಂದು ಸೋಲ್. ಅಂದರೆ ಹೇಗೆ ನಾವೊಂದು ಹಬ್ಬ ದೀಪಾವಳಿ ಅಂತಂದರೆ ವರ್ಷಿಡೀ ಮಾಡಲ್ವಲ್ಲ, ವರ್ಷದಲ್ಲಿ ಒಂದೇ ಸರಿ ಮಾಡ್ತೀವಿ, ಬಟ್ ಆ ಸಂಭ್ರಮ ಜೋರು ಇರುತ್ತೆ. ಅದೇ ಥರ ಕೆರೆಬೇಟೆ ಅನ್ನೋದು ಕೂಡ ಆ ಸಂಭ್ರಮ ಇಡೀ ಸಿನಿಮಾದಲ್ಲಿ ಅಲ್ಲಲ್ಲಿ ಕಾಣ್ತಾ ಇರುತ್ತೆ. ಜೊತೆಗೆ ಮುಂಚೆ ಎಲ್ಲ ಸುಮಾರಷ್ಟು ಸಿನಿಮಾಗಳು ಬಂದಿದೆ. ಮಲೆನಾಡು ಅಂತಂದಾಗ ಹೇಗಾಗೋದು ಅಂದರೆ, ಈ ಮಲೆನಾಡು ಭಾಷೆ ಅಂತ ಅಂದರೆ ಒಂದು ಆ ಕಡೆ ಕುಂದಾಪುರದ ಭಾಷೆ, ಆ ಕಡೆ ಸಿರ್ಸಿ ಕಡೆ ಹವ್ಯಕರ ಭಾಷೆ, ಇವೆರಡು ಮಿಕ್ಸ್ ಮಾಡಿ ಮಲೆನಾಡು ಭಾಷೆ ಅಂತ ಮಾಡೋರು. ನಮ್ಮ ಸಿನಿಮಾ ಸಂಪೂರ್ಣವಾಗಿ ಮಲೆನಾಡು ಸ್ಲ್ಯಾಂಗು, ಆ ಮಲೆನಾಡಿನ ಒಂದು ಉಸಿರೇನಿದೆ ಆ ಉಸಿರೇ ಈ ಒಂದು ಕೆರೆಬೇಟೆ ಸಿನಿಮಾ. ಆಮೇಲೆ ಇನ್ನು ಸೊ ನೀವು ಮೂಲತಃ ಮಲೆನಾಡವರೇ ಆಗಿರೋದ್ರಿಂದ ಈ ಕೆರೆಬೇಟೆಯನ್ನು ನೀವು ಅನುಭವಿಸಿರ್ತೀರಾ, ಜೀವಿಸಿರ್ತೀರಾ. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಅನುಭವವನ್ನು ಹೇಳೋದಾದರೆ, ಒಂದು ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಥಿಂಗ್ ಅಂದರೆ ಯಾವುದು? ಕೆರೆಬೇಟೆನ ನಾನು ಆಡಿರೋ ಅಂಥದ್ದು ಇಲ್ಲ. ಆ್ಯಕ್ಚುಲಿ ಕೆರೆಬೇಟೆ ಆಡಿರೋ ಅಂಥದ್ದು ನಮ್ಮ ನಿರ್ದೇಶಕರು ತುಂಬ ಆಡಿದ್ದಾರೆ ಕೆರೆಬೇಟೆ. ಬಟ್ ಆದರೆ ನಾನು ಕೆರೆಬೇಟೆನ ಈ ಸಿನಿಮಾದಲ್ಲಿ ಸುಮಾರಷ್ಟು, ಅಂದರೆ ನಾನು ಅದನ್ನು ಸಣ್ಣ ವಯಸ್ಸಿಂದನೂ ನನಗೊಂದು ಸ್ವಲ್ಪ ಈಗ ಪ್ರಾಣಿ ಹಿಂಸೆ ಇವೆಲ್ಲ ಸ್ವಲ್ಪ ಕಡಿಮೆ, ಹಾಗಾಗಿ ನಾನು ಜಾಸ್ತಿ ಇದು ಮಾಡಿಲ್ಲ. ಬಟ್ ಆದರೆ ಆ ಕೆರೆಬೇಟೆ ಬಗ್ಗೆ ಅದರ ಆಳ, ಆ ಡೆಪ್ತು ಸಂಪೂರ್ಣವಾಗೂ ಗೊತ್ತು. ಯಾಕಂದರೆ ನಾವು ಮೇಲ್ಗಡೆ ದಡದಲ್ಲಿ ಕೂತ್ಕೊಂಡು ವಿಸಿಲ್ ಹಾಕೋರು, ಕೇಕೆ ಹಾಕೋರು, ಮೀನು ಹಿಡಿಯೋರು ಬೇರೆ. ಓವರಾಲ್ ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ಏನಂದರೆ ಈ ಒಂದು ಯೂಶ್ವಲಿ ನಿಮಗೂ ಸ್ನೇಹಿತರು ಇರ್ತಾರೆ. ಈಗ ತೀರ್ಥಹಳ್ಳಿ, ಮಲೆನಾಡು ಅಂದರೆ ಶಿವಮೊಗ್ಗ, ತೀರ್ಥಹಳ್ಳಿ ಈ ಕಡೆಗೆ, ತೀರ್ಥಹಳ್ಳಿ ನಮ್ಮೂರಿಗೆಲ್ಲ ನನ್ನ ಸ್ನೇಹಿತರು ಯಾರು ಬಂದರೆ ನಿಮ್ಮದೇನಪ್ಪ ಹಳ್ಳಿ ಆರಾಮು ಸ್ವರ್ಗ ಇದ್ದಂಗಿದೆ ಅಂತ. ಆದರೆ ಮಲೆನಾಡಲ್ಲಿ ಬರೀ ಪ್ರಕೃತಿ ಅಷ್ಟೇ ಅಲ್ಲ, ಅಲ್ಲಿ ಬದುಕು ಬೇರೆ ಇದೆ, ಅಲ್ಲಿ ಅವರ ಹೋರಾಟ ಬೇರೆ ಇದೆ. ಅವೆಲ್ಲವೂ ಕೂಡ ಈ ಸಿನಿಮಾ ಕೆರೆಬೇಟೆ. ನಮ್ಮಲ್ಲಿ ಒಂದು ದೊಡ್ಡ ಇದಿದೆ, ಕನಸು ಅಂತ ಅಂದರೆ ಅವನು ದೊಡ್ಡ ಮಟ್ಟದ ಶ್ರೀಮಂತ ಆಗಬೇಕು, ದೊಡ್ಡೇನೋ ಆಗಬೇಕು ಅನ್ನೋದು ಮಾತ್ರ ಕನಸಲ್ಲ. ಕನಸು ಅನ್ನೋದು ಸಣ್ಣದು ಕೂಡ ಒಬ್ಬೊಬ್ಬನ ಹೋರಾಟವೇ ಕನಸು. ಅವನೇನಾದ್ರು ಸಣ್ಣದು ಅನ್ಕೊಳ್ತಾನೆ, ಅದು ಒಂದು ಕನಸೇ ಅಲ್ವಾ, ಆ ಕನಸೇ ಸಿನಿಮಾ. ಓಕೆ. ಸೊ ಒಂದಿಷ್ಟು ಡೈಲಾಗ್ಗಳನ್ನು ನೀವೇ ಈ ಸಿನಿಮಾಕ್ಕೆ ಬರೆದಿರೋದ್ರಿಂದ ಒಂದು ಡೈಲಾಗನ್ನು ಈ ಕ್ಷಣಕ್ಕೆ ಹೇಳೋದಾದರೆ ಯಾವುದು ಹೇಳ್ತೀರಾ? ಇಡೀ ಸಿನಿಮಾದಲ್ಲಿ ಈ ಸಿನಿಮಾನ ಸ್ಕ್ರೀನ್ ಪ್ಲೇನ ನಾನು ಮತ್ತು ನಮ್ಮ ಡೈರೆಕ್ಟ್ರು ಸೇರ್ ಮಾಡಿದ್ವಿ. ಇಡೀ ಸಿನಿಮಾದ ಡೈಲಾಗ್ಗಳು ನಾನೇ ಬರೆದಿದ್ದೀನಿ. ನಿಮಗೆ ಸಿನಿಮಾದ ಡೈಲಾಗ್ ಒಂದು ಇದೇ ಹೇಳ್ತೀನಿ, ಡೈಲಾಗ್ಗಿಂತನೂ ನಿಮಗೊಂದು ವಾಯ್ಸ್ ಕೊಡ್ತೀನಿ. ಆ ವಾಯ್ಸ್ ಆ್ಯಕ್ಚುಲಿ ನಮ್ಮ ಟೀಸರಲ್ಲಿ ಸ್ಟಾರ್ಟಿಂಗ್ ಬಂತಲ್ವ, ಅದು ನಾನೇ ಕೊಟ್ಟಿದ್ದೀನಿ. ಅದು ನಿಮಗೊಂದು ಹೊಸ ಥರದ್ದಿರುತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಕ್ಯಾಚಿ ಲೈನ್ ಅಂತ ಇರುತ್ತೆ, ಹುಕ್ ಲೈನ್ ಅಂತ ಇರುತ್ತೆ. ಸೊ ಇದು ಕ್ಯಾಚಿನೇ. ಇದು ನಿಮಗೆ ಈ ಥರ ಇದೇನು ಗೊತ್ತಾ, ನಮ್ಮಲ್ಲಿ ಆಲೆ ಮನೆ ಮಾಡ್ತಾರಲ್ಲ, ಆಲೆ ಮನೆ ಮಾಡೋ ಅಷ್ಟೊತ್ತಿಗೆ ಆಲೆ ಕೋಣ ಹೊಡೆಯೋ ಅಂಥ ಒಂದು ಇದು. ಆ ಆಲೆ ಕೋಣಗಳನ್ನು ಬೆರೆಸೋದಕ್ಕೆ ಅಥವಾ ಅವನು ಓಡಿಸೋದಕ್ಕೆ ಯೂಸ್ ಮಾಡೋ ಅಂಥ ಇದೊಂದು ಸ್ಲ್ಯಾಂಗ್ ಇದು. ಅದಕ್ಕೋಸ್ಕರ ಇದು ಯಾರೂ ಅದನ್ನು ಬಳಸಿಲ್ಲ. ಆ ಒಂದು ಇದು ವಿಶೇಷವಾಗಿರುತ್ತೆ ಅಂತೇಳಿ ಸಿನಿಮಾದಲ್ಲಿದೆ. ಟೀಸರನ್ನು ನೋಡ್ತಾ ಹೋದರೆ ಒಂದಿಷ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು ಕೂಡ ಕಾಣುತ್ತೆ. ಸೊ ಎಷ್ಟು ಇರುತ್ತೆ ಆ ಒಂದು ದೌರ್ಜನ್ಯ ಆಗಿರ್ಬೋದು, ಹೆಣ್ಣಿನ ಮೇಲೆ ಒಂದಿಷ್ಟು ಧೋರಣೆ ಆಗಿರ್ಬೋದು, ಎಲ್ಲೋ ಎದ್ದು ಕಾಣ್ತಾ ಇದೆ. ಸೊ ಈ ಕೆರೆಬೇಟೆ ಜೊತೆ ಅದು ಹೆಂಗೆ ಆ್ಯಡ್ ಆಗುತ್ತೆ? ಇದು ನೋಡಿ, ನಿಮಗಲ್ಲಿ ಕಾಣುತ್ತಾ ಇರೋದು ದೌರ್ಜನ್ಯ ಥರ ಕಾಣ್ತಾ ಇದೆ. ಆದರೆ ಆ ದೌರ್ಜನ್ಯದ ಹಿಂದೆ ಏನು ನೋವಿದೆ, ಅದು ನಿಜವಾದ ಸತ್ಯತೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ದೌರ್ಜನ್ಯ ಮಾತ್ರ ಕಾಣ್ತಿದೆ. ಅಂದರೆ ಹೇಗೆ ಅಂದರೆ, ನಿಮಗೆ ಜ್ವರ ಬಂದಿದೆ ಅಂತ ಅಂದರೆ ಇಂಜೆಕ್ಷನ್ನೇ ಕೊಡಬೇಕು, ಮುತ್ತು ಕೊಟ್ಟರೆ ಜ್ವರ ಹೋಗಲ್ಲ. ಅಥವಾ ಜ್ವರ ಬಂದಿದೆ ಅಂತ ಅಂದರೆ ಕಹಿಯಾದ ಮಾತ್ರೆನೇ ತಿನ್ನಿಸ್ಬೇಕು. ಅದೇ ಥರ ನಮ್ಮ ಸಮಾಜದಲ್ಲಿ ಸೊಸೈಟಿಲಿರೋವಂಥ ಒಂದು ಕಹಿ ವಿಚಾರಗಳನ್ನು, ಕಹಿ ಘಟನೆಗಳನ್ನು ಹೇಳಬೇಕು ಅಂತ ಅಂದರೆ ಕಹಿಯಾಗೆ ಹೇಳಿ ಆಮೇಲೆ ಲಾಸ್ಟಿಗೆ ಅದಕ್ಕೆ ಒಂದು ಇದು ಕೊಡಬೇಕು, ಏನು ಹೇಳಿ, ಒಂದು ಫೈನಲ್ಲು ಕನ್ಕ್ಲೂಷನ್ ಕೊಡಬೇಕು. ಇಲ್ಲೇನು ನೋಡಿದಿರಿ, ಇದು ಸಿನಿಮಾ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಒಂದು ಜಸ್ಟ್ ಒಂದು ಗ್ಲಿಮ್ಸು. ಬಟ್ ಇದೇ ಥರ ಇರುತ್ತಾ ಅನ್ನೋದನ್ನು ನೀವು ಜನ ನಿರ್ಧಾರ ಮಾಡಬೇಕು, ಅದು ಯಾವ ಥರ ಇರ್ಬೋದು ಅಂತ ನೀವು ಯೋಚನೆ ಮಾಡಿ.
5 ಹಾಡುಗಳು ಸಿನಿಮಾದಲ್ಲಿದೆ ಅಂತ ಈಗಾಗಲೇ ರಿವೀಲ್ ಮಾಡಿದ್ದೀರಾ. ಪ್ರಮೋದ್ ಮರವಂತೆ ಇದ್ದಾರಂದ್ರೆ ಅದರಲ್ಲಿ ಒಂದು ಹಾಡಂತೂ ಕ್ಲಿಕ್ ಆಗುತ್ತೆ. ಯಾವ ಥರದ ಹಾಡು ಇರಬಹುದು ಅದು ಅಂತ? ಎಲ್ಲ ಸೊಗಡಿನ ಸಾಂಗ್ಗಳೇ, ಎಲ್ಲವೂ ಮಲೆನಾಡು ಸೊಗಡೆ. ಒಂದಲ್ಲ, ಈಗಲೂ ಹೇಳ್ತೀನಿ ಕೇಳಿ, 5 ಸಾಂಗ್ಗಳು ತುಂಬ ದೊಡ್ಡ ಹಿಟ್ ಆಗುತ್ತೆ. ನಿಮಗೇನಾದ್ರು ಇವತ್ತು ಟೀಸರ್ ವಿಶೇಷತೆ ಅಂತ ಅನಿಸಿದರೆ ಖಂಡಿತವಾಗೂ ಅದೇ ಥರ ವಿಶೇಷತೆಯಲ್ಲಿ ಸಾಂಗ್ ಕೂಡ ಇರುತ್ತೆ. ರೆಗ್ಯುಲರ್ ಫಾರ್ಮೇಟಲ್ಲಿ ನಮ್ಮ ಸಿನಿಮಾ ಏನೂ ಇರಲ್ಲ. ಹಾಗಂತ ಹೇಳಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸು ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಖಂಡಿತವಾಗೂ ನೀವು ಸಾಂಗ್ ನೆಕ್ಸ್ಟ್ ಇನ್ನೊಂದು 10-12 ದಿವಸದಲ್ಲಿ ಸಾಂಗ್ ಬರುತ್ತೆ, ಒಂದು 15 ದಿವಸದಲ್ಲಿ. ಖಂಡಿತವಾಗೂ ಕರ್ನಾಟಕದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತರುತ್ತೆ. ಆಮೇಲೆ ಲೈಫ್ ಟೈಮಲ್ಲಿ ಉಳಿಯೋವಂಥ ಸಾಂಗ್ಗಳಾಗುತ್ತೆ. ನಾನು ಇವತ್ತೇನು ಹೇಳಿದ್ದೀನಿ, ನೀವು ನಾಡ್ದು ಕೇಳಬೇಕು ನನಗೆ ಈ ಕ್ವಶನ್. ಈಗ ನಿಮ್ಮ ಪ್ರಕಾರ ಈ 5 ಹಾಡಲ್ಲಿ ಯಾವ ಹಾಡು ಹಿಟ್ಟಾಗ್ಬೋದು? ಆ ಹಾಡಿನ ಒಂದು ಲೈನ್ ಹೇಳೋದಾದರೆ? ಮಲೆನಾಡ ಗೊಂಬೆ ಅಂತ ಒಂದಿದೆ, ಆ ಮಲೆನಾಡ ಗೊಂಬೆನೇ ಫಸ್ಟ್ ಬಿಡ್ತಾ ಇದ್ದೀವಿ ನೆಕ್ಸ್ಟು. ಆ ಒಂದು ಸಾಂಗ್ ಖಂಡಿತವಾಗೂ ಫಸ್ಟ್ ಬಿಡೋವಂಥ ಸಾಂಗು, ಅದು ಡಿವೇಟ್ ಸಾಂಗ್, ಹೀರೋ ಹೀರೋಯಿನ್ದು. ಖಂಡಿತವಾಗೂ ಆ ಸೊಗಡೆ ಬೇರೆ ಇದೆ. ನೀವು ಆ ಸಾಂಗ್ ನೋಡಿದಾಗ ಈಗೇನು ಗೊತ್ತಾ, ನೂರಾರು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡೋದಲ್ಲ, ಆ ಒಳಗಡೆಗೆ ಆ ಒಂದು ಇದು ಏನು ಹೇಳಿ, ಆ ಉಸಿರಾಟ, ಒಂದು ಜೀವಂತಿಕೆ ಎಷ್ಟರ ಮಟ್ಟಿಗೆ ಇಡ್ತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟು. ಆ ಜೀವಂತಿಕೆ ನಮ್ಮ ಸಿನಿಮಾದಲ್ಲಿದೆ, ಪ್ರತಿಯೊಂದು ಹಂತದಲ್ಲೂ ಆ ಜೀವಂತಿಕೆ ಇದೆ. ಹಾಂ. ಸೊ ಇವತ್ತು ಮೀನೂಟ ಹಾಕ್ಸಿದ್ದೀರಾ, ಜೊತೆಗೆ ಮೀನನ್ನು ಹಿಡ್ದಿದ್ದೀರಾ, ಜೊತೆಗೆ ಸಿನಿಮಾದಲ್ಲಿ ಕೆರೆಬೇಟೆ ಮಾಡಿದ್ದೀರಾ. ಆ್ಯಕ್ಚುಲಿ ಗೌರಿಶಂಕರ್ ಮೀನೂಟ ಮಾಡಿದ್ದೀರಾ ನಿಜ? ಮೀನೂಟ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳಿದ್ನಲ್ಲ, ನಾನ್ ವೆಜ್ ಬಗ್ಗೆ ಅಂದರೆ ನಾನು ಯಾವತ್ತೂ ಮಾಂಸಾಹಾರದ ಬಗ್ಗೆ ಸ್ವಲ್ಪ ಇದಿದೆ ಯಾವಾಗಲೂ ಮುಂಚೆಯಿಂದ. ಅಂದರೆ ಪ್ರಾಣಿ ಗೀಣಿ ಬಗ್ಗೆ ನಂಗೆ ಸ್ವಲ್ಪ ಅತಿಯಾದ ಒಲವು. ಹಾಗಾಗಿ ನೀವು ಅದನ್ನು ಮೀನು ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್ ಎಲ್ಲವನ್ನೂ ನೋಡಿದ್ದೀನಿ, ರುಚಿ ನೋಡಿದ್ದೀನಿ. ಬಟ್ ಆದರೆ ಆಮೇಲೆ ಕಾಲಾಂತರದಲ್ಲಿ ಕೆಲವು ಬೇಡ ಅಂತ ಕೈದು ಮಾಡೋದು ಅಂದರೆ ಗೊತ್ತಾ ಪದ ನಿಮಗೆ? ಅದು ಹೆಂಗಂದರೆ ನನಗೆ ಆ ಮನಸ್ಥಿತಿ ಮೇಲೆ ಒಂದೊಂದು ಸಾರಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇನ್ನು ಚಿತ್ರದ ನಾಯಕಿ ಬಿಂದು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೊದಲ ಅನುಭವ ಹೆಂಗಿತ್ತು ಸ್ಕ್ರೀನ್ ಶೇರ್ ಮಾಡಿದಾಗ ಅಂತ? ಓಕೆ, ಮೊದಲನೇ ಅನುಭವ ಬಿಕಾಸ್ ವೆರಿ ಡಿಫ್ರೆಂಟ್ ಆಗಿತ್ತು. ನಾನು ಮೊದಲನೇ ಸಲ ಅಭಿನಯ ಮಾಡ್ತಿರೋದು ಏನೋ ಕ್ಯಾಮ್ರಾ ಮುಂದೆ. ಬಟ್ ನಂಗೆ ಭಯ ಅಂತ ಏನೂ ಇರಲಿಲ್ಲ, ನಾನು ಕಾನ್ಫಿಡೆಂಟ್ ಆಗಿದ್ದೆ. ಆದರೆ ತುಂಬ ವರ್ಕ್ಶಾಪ್ ಮಾಡಿದ್ದೆ. ಹೋಗೋಕ್ಕೂ ಮುಂಚೆನೇ ಆಲ್ಮೋಸ್ಟ್ 1.5-2 months ವರ್ಕ್ಶಾಪ್ ಇತ್ತು. ಆವಾಗ ಚೆನ್ನಾಗಿ ಕಲ್ತಿದ್ದೆ ಕೂಡ ಹೇಗೆ ಪಾತ್ರ ಹಾಗಂತ ಹೇಳಿಬಿಟ್ಟು ಅಲ್ಲಿ ಮಾಡಿರೋದನ್ನೇ ಯಾವುದು ಅಂದರೆ ಕಾಪಿ ಪೇಸ್ಟ್ ಮಾಡಿಲ್ಲ. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಕ್ಯಾರೆಕ್ಟರ್ಗೆ ಹೋಗಿದ ತಕ್ಷಣ ಒಂದು ಅಲ್ಲಿರೋ ಮಲೆನಾಡು ಬಟ್ಟೆಗಳು ಮತ್ತು ಇದು ಎನ್ವೈರ್ನ್ಮೆಂಟ್ ನೋಡಿದಾಗೇ ನಮಗೆ ಸ್ವತಃ ಹಂಗೆ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಸೊ ಆ ಥರ ಮಾಡಿದ್ದೀವಿ. ಗೊತ್ತಿಲ್ಲ. ಕೆರೆಬೇಟೆ ಮಾಡಿದ್ರಾ? ಮೀನು ಹಿಡಿಯಕ್ಕೆ ಹೋಗಿದ್ರಾ? ಆ್ಯಕ್ಚುಲಿ ಹುಡುಗಿರು ಕೂಣಿ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಕಡೆ, ನನಗೂ ಗೊತ್ತಿಲ್ಲ. ಬಟ್ ನಾನು ನೋಡಿದ್ದೀನಿ ಅವ್ರು ಮಾಡೋದನ್ನ. ಮೀನು ಹಿಡ್ದಿದ್ದೀರಾ? ಮೀನು ಇದರಲ್ಲಿ ಭಯ. ನಾನ್ ವೆಜ್ಜು ಇವತ್ತು ಏನಿಲ್ಲ ಸರ್, ಇಲ್ಲ ರಾತ್ರಿ ಎಲ್ಲ ಆ್ಯಕ್ಚುಲಿ ನಮ್ಮಲ್ಲೇನು ಗೊತ್ತಾ, ನಾವು ಮಾಡಿರೋದೆಲ್ಲ ಬ್ಯಾಕ್ ವಾಟ್ರ್ ಅಂತಂದ್ರೆ ನಮ್ಮ ಹುಡುಗರುಗಳಿಗೆ ಯಾರಿಗಾದ್ರೂ ಹೇಳಿದರೆ ಬಲೆ ಹಾಕಿ ಅದೃಷ್ಟ ಜನ ಇದ್ರೆ ಮೀನು ಬಿದ್ದುಬಿಟ್ಟಿರೋದು ಶೂಟಿಂಗ್ ಸ್ಪಾಟ್. ಯಾಕೆಂದರೆ ನಮ್ಗೆ ಹೋದರೆ ಸಿಟಿ ಹತ್ತಿರ ಅಂದರೆ ಸಾಗರ. ಇಲ್ಲಿ ಫಸ್ಟ್ ಶೆಡ್ಯೂಲ್ ಮಾಡಿದ್ದು ಸಿಗಂದೂರಿಂದ ಒಳಗಡೆಗೆ ಇಂಟೀರಿಯರ್. ನಾವು ಅದು ಹೇಗೆ ಅಂತಂದರೆ ನಿಮಗೆ ನೀವು ಭಟ್ಕಳ ಘಾಟು ಮತ್ತು ಆ ಘಾಟ್ ಸೆಕ್ಷನಲ್ಲಿ ಎಲ್ಲರೂ ಲಿಟ್ರಲಿ ಒಂದು ಪೀಸ್ ಸಿಕ್ಕಿದ್ರೆ ಕಿತ್ಕೊಂಡು ತಿನ್ಬೇಡ ಅನ್ನೋ ರೇಂಜಿಗೆ ಆಗಿದ್ವಿ. ಅಲ್ಲಿ ಒಂದು ಅಂಗಡಿ ಸಹ ಇಲ್ಲ ಎಲ್ಲೂ ಹೋಗಿ ಆಚೆ ತಿನ್ನೋಣ ಅಂತ ಹೇಳ್ಬಿಟ್ಟು, ಅಷ್ಟು ಕ್ರೇವಿಂಗ್ಸ್ ಆಗ್ಬಿಟ್ಟು ಇಲ್ಲೆಲ್ಲ ಮನೇಲೆಲ್ಲ ವಾರ ತಿಂದು ರೂಢಿ ಇದ್ದು ಆಮೇಲೆ ಅಲ್ಲೋಗಿ ಏನೂ ಇರ್ತಾರಿಲ್ಲ. ಕೇಳ್ತಾ ಇದ್ದೆ ಇನ್ಫ್ಯಾಕ್ಟ್ ಇವರು ವೆಜಿಟೇರಿಯನ್ ಅಲ್ವಾ, ವೆಜಿಟೇರಿಯನ್ ಪ್ರೊಡಕ್ಷನ್ಸು, ಆಚೆ ತಿನ್ಬೇಕಾಯ್ತು. ಹಂಗೂ ಒಂದು ಸೀನಲ್ಲಿ ಮೀನಿತ್ತು, ಅಲ್ಲೇ ಸ್ಯಾಟಿಸ್ಫೈ ಮಾಡ್ಕೊಂಡೆ. ಸರಿ, ಇನ್ನೊಂದು ವಿಚಾರ, ಸಿನಿಮಾದಲ್ಲಿ ನಿಮ್ಮ ಪಾತ್ರವನ್ನು ಜಾಸ್ತಿ ರಿವೀಲ್ ಮಾಡಿಲ್ಲ ಇಲ್ಲಿ. ಸೊ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ? ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು, ಏನು ಮಾಡ್ತೀರಾ ಅಂತ? ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಮೀನಾ ಅಂತ. ಸೊ ಮೀನಾ ಬಂದು ಒಂದು ಕೆರೆಬೇಟೆಗೆ ಅದನ್ನು ರಿಲೇಟೆಡು. ಸೊ ಮೀನಾ ಬಂದು ಒಂದು ಕ್ಯಾರೆಕ್ಟರ್ ವೆರಿನ್ ಏನು ಕೆರೆಬೇಟೆ ಇದೆ, ನಾನು ಆಡಲ್ಲ ಅದನ್ನು. ಬಟ್ ಒಂದು ಪಕ್ಕ ಮಲೆನಾಡು ಹುಡುಗಿ ಹೇಗಿರ್ತಾಳೆ ಮನೇಲೆಲ್ಲ ಬಬ್ಲಿ ಆಗಿದ್ದೀನಿ. ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನಾನು ಅದೇ ಏನು ಮಾಡಕ್ಕೆ ಹೊರಟಿದ್ದೀರಾ ಸಿನಿಮಾದಲ್ಲಿ? ಅದನ್ನು ಹೇಳಿದ್ರೆ ನಂಗೆ ಇಲ್ಲೇ ಹೊಡಿತಾರೆ. ಸೊ ಓವರಾಲ್ ಸಿನಿಮಾ ಆ್ಯಕ್ಚುಲಿ ನೀವು ಸಿನಿಮಾ ನೋಡಾದ್ಮೇಲೆ ಪೋಸ್ಟರ್ ನೋಡಿದ್ವಿ, ಮೀನು ಕಟ್ ಮಾಡ್ತಾ ಇದ್ರಿ. ರಾ ಆಗಿರುತ್ತೆ ಕಂಪ್ಲೀಟ್ಲಿ. ಎಲ್ಲೂ ಒಂಥರ ಏನೋ ಗ್ಲಾಮರಸ್ ಆಗಿ ಅಥವಾ ಆ ಥರ ಏನೂ ಇಲ್ಲ. ರಿಯಾಲಿಟಿಯಾಗಿ ಹೇಗಿರ್ತಾರೆ ರಿಯಲ್ ಲೈಫಲ್ಲಿ ಎಲ್ಲರೂ ಮಲೆನಾಡು ಹುಡುಗಿರು ಅದೇ ಥರ. ಈಗೆಲ್ಲ ಆದರೆ ಆ ಥರ ಲಂಗ ಬ್ಲೌಸ್ ಎಲ್ಲ ಹಾಕೊಳ್ಳಲ್ಲ. ಬಟ್ ಸ್ಟಿಲ್ ಅವಾಗೆಲ್ಲ ಇದು 90s ಕತೆ ಅಲ್ವಾ. 2002 ಕಾಲ್ಗಟ್ಟದ ಸಿನಿಮಾ ಇದು. ಹಾಗಾಗಿ ಇಡೀ ಸಿನಿಮಾ ಡ್ರೆಸ್ಸು, ಕಾಸ್ಟ್ಯೂಮು, ಇನ್ನೊಂದು ಕೂಡ ಈಗ ನನ್ನ ಹೇರ್ ಸ್ಟೈಲ್ ನೋಡಿರ್ಬೋದು. ನಂದು 20 ವರ್ಷ ಬೆಳಗ್ಗೆ ನೀವು ಇದ್ರೇನೋ ಗೆಟಪ್ ಇದ್ದಾಗ ನಮ್ದು 20 ವರ್ಷದ ಕಾಲಘಟ್ಟದ ಸಿನಿಮಾ ಇದು. ಹಾಗಾಗಿ ಆ ಥರ ಇದೆ. ಆಲ್ ದಿ ಬೆಸ್ಟ್ ಇಬ್ರಿಗೂ, ಒಳ್ಳೇದಾಗಲಿ. ಟ್ರೈಲರನ್ನು ಆದಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.